ಭಾರಿ ಸದ್ದು ಮಾಡಿದ್ದ ಲೀಲಾ ಆಂಟಿ ಲವ್ ಸ್ಟೋರಿಗೆ ಟ್ವಿಸ್ಟ್ ಸಿಕ್ಕಿದೆ. ಮಕ್ಕಳಿಗಾಗಿ ಲವರ್ ಬಿಟ್ಟು ಮತ್ತೆ ಗಂಡನ ಗೂಡು ಸೇರಿದ್ದಾಳೆ. ಬಂದ್ಬಿಡೆ ಲೀಲಾ ಅಂತಿದ್ದ ಮಂಜ ಖುಷಾಗಿದ್ದಾನೆ. ಗಂಡನ ಗೋಳಾಟಕ್ಕೆ ಕರಗಿದ ಲೀಲಾ ಆಂಟಿ. ಸಂತುಗೆ ಗುಡ್ ಬೈ, ಪತಿ ಜೊತೆ ಬಾಳಲು ಸಾಯ್. ಅಯ್ಯೋ ನನ್ನ ಹೆಂಡತಿ ತೆಳ್ಳಗೆ ಬೆಳ್ಳಗೆ ಚೆನ್ನಾಗಿದ್ಲಣ್ಣ, ಸೀರೆ ಕುಡಿಸಿ ಕುಡಿಸಿ ಎತ್ತಾಕೊಂಡು ಹೋಗ್ಬಿಟ್ಟ. ನಿಂಗೇನ್ ಕಮ್ಮಿ ಮಾಡಿದ್ದೆ ಚಿನ್ನಿ, ಬಂದ್ಬಿಡೆ ಲೀಲಾ ಬಂಗಾರಿ, ನನ್ನ ಬಿಟ್ಟು ಹೋಗ್ಬೇಡ್ವೆ, ಅಯ್ಯೋ ನನ್ನ ಲೀಲು ಅಂತ ಗೋಳಾಡಿದ್ದಂತ ಮಂಜನ ಕಣ್ಣೀರ ಕತೆಗೆ ಟ್ವಿಸ್ಟ್ ಸಿಕ್ಕಿದೆ. ಡ್ರೈವರ್ ಗಂಡನ ಕಣ್ಣೀರಿಗೆ ಲೀಲಾ ಆಂಟಿ ಕರಗಿ ನೀರಾಗಿದ್ದಾಳೆ. ಐ ಹೇಟ್ ಯು ಅಂತ ಲವ್ವರ್ ಜೊತೆ ಹೋದವಳು ಐ ಲವ್ ಯು ಅಂತ ಗಂಡನ ಗೂಡು ಸೇರಿದ್ದಾಳೆ. ಗಂಡನಿಗೆ ಗೋಲಿ ಹೊಡೆದು ಲವ್ವರ್ ಜೊತೆ ಚೂಟ್ ಆಗಿದ್ದಂತ ಲೀಲಾ ಆಂಟಿ ಸ್ಟೋರಿ ಯಾರಿಗ್ ಗೊತ್ತಿಲ್ಲ ಹೇಳಿ. ಬನ್ನೇರುಘಟ್ಟದ ಬಸವನಪುರದಲ್ಲಿ ಲೀಲಾ ಗಂಡನ ಜೊತೆ ವಾಸವಾಗಿದ್ಲು. 3 ಮಕ್ಕಳ ಕಟ್ಕೊಂಡು ಸಂಸಾರವನ್ನ ಮಾಡಿದ್ಲು. ಈ ಮಧ್ಯೆ ಕಿರಾಣಿ ಅಂಗಡಿ ಸಂತು ಸಹವಾಸಕ್ಕೆ ಬಿದ್ದಿದ್ಲು. ಗಂಡ ಕ್ಯಾಬ್ ಓಡಿಸೋದಕ್ಕೆ ಹೋದ್ರೆ ಸಂತು ಜೊತೆ ಡಿಂಗು ಡಾಂಗು ಅಂತಿದ್ಲು. ಕಳೆದ 5 ತಿಂಗಳ ಹಿಂದೆ ಮಕ್ಕಳನ್ನ ಬಿಟ್ಟು ಲವರ್ ಜೊತೆ ಪರಾರಿಯಾಗಿದ್ಲು. ಯಾವಾಗ ಹೆಂಡತಿ ಓಡಿ ಹೋದ್ಲು, ಮಂಜು ಗೋಳಾಡಿ ಕಣ್ಣೀರನ್ನ ಹಾಕಿದ್ದ. ಮನೆಗೆ ನುಗ್ಗಿ ಹೆಂಡತಿ ಲವರ್ ಮೇಲೆ ಹಲ್ಲೆನೂ ಕೂಡ ಮಾಡಿದ್ದ. ಪತಿಯ ಕಾಟಕ್ಕೆ ಬೇಸತ್ತಿದ್ದಂತ ಲೀಲಾ ಕೊನೆಗೆ ಕಂಬಿ ಎಣಿಸುವಂತೆ ಮಾಡಿದ್ಲು. ಜೈಲಿನಿಂದ ರಿಲೀಸ್ ಆದ್ಮೇಲೆ ಮಂಜ ಆಟೋ ಖರೀದಿ ಮಾಡಿ ಜೀವನವನ್ನ ಮಾಡ್ತಾ ಇದ್ದ. ಮಕ್ಕಳನ್ನ ಸ್ಕೂಲ್ಗೂ ಸೇರಿಸಿದ್ದ. ಇಷ್ಟಾದ್ರೂ ಮಂಜನಿಗೆ ಹೆಂಡತಿ ಮೇಲಿನ ಪ್ರೀತಿ ಮಾತ್ರ ಕಡಿಮೆ ಆಗಿರ್ಲಿಲ್ಲ. ವಾಪಸ್ ಬಂದ್ಬಿಡಮ್ಮ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನಿತ್ಯ ಗೋಳಾಡ್ತಿದ್ದ. ಇದೀಗ ಪತಿಯ ಕಷ್ಟ ನೋಡಲಾಗದೆ ಲೀಲಾ ಮನಸ್ಸು ಬದಲಿಸಿದ್ದಾಳೆ. ಮಕ್ಕಳ ಭವಿಷ್ಯಕ್ಕಾಗಿ ಪ್ರಿಯಕರನನ್ನ ಬಿಟ್ಟು ಬರುವುದಕ್ಕೆ ಒಪ್ಪಿದ್ದಾಳೆ. ಗಂಡನ ಜೊತೆ ಮತ್ತೆ ಹೊಸ ಜೀವನ ನಡೆಸುವುದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಳೆ. ಈ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದಂತ ದಂಪತಿ ಒಂದಾಗಿದ್ದಾರೆ. ಮಕ್ಕಳಿಗೋಸ್ಕರ ಗಂಡನಿಗೋಸ್ಕರ ಹೋಗ್ತಾ ಇದ್ದೀನಿ ಸರ್. ಚೆನ್ನಾಗಿರ್ತೀವಿ ಸರ್. ಎಲ್ಲ ಮರೆತು ಹೊಸ ಜೀವನ ಸ್ಟಾರ್ಟ್ ಮಾಡ್ತೀವಿ ಸರ್. ನನ್ನ ಗಂಡ ನನ್ನ ಮಕ್ಕಳಿಗೋಸ್ಕರ ಹೋಗ್ತಾ ಇದ್ದೀನಿ. ಜೀವನ ಚೆನ್ನಾಗಿ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಸರ್. ಜೀವನ ಮಾಡೇ ಮಾಡ್ತೀವಿ. ನಂಬಿಕೆ ಇದೆ ಸರ್. ಹೌದು ಸರ್. ಎಲ್ಲ ಮರೆತು ಹೊಸ ಜೀವನ ಮಾಡ್ತೀರಿ. ಮಕ್ಕಳಿಗೋಸ್ಕರ ಜೀವನ ಮಾಡ್ಬೇಕು. ನನ್ನ ಹೆಂಡತಿ ನಾನು ಯಾರು ಏನು ಕಮೆಂಟ್ಸ್ ಹಾಕ್ತಾರೆ ಏನೋ ಗೊತ್ತಿಲ್ಲ. ನನ್ನ ಹೆಂಡತಿ ಮನಸ್ಫೂರ್ತಿಯಾಗಿ ಕರ್ಕೊಂಡು ಹೋಗ್ತಾಯಿದ್ದೀನಿ ನನ್ನ ಮನೆಗೆ. ಅವೆಲ್ಲ ಮರ್ತು ಬಿಟ್ಟಿದ್ದೀನಿ ಸರ್. ಖುಷಿಯಾಗೇ ಇದ್ದೀನಿ ನಾನು. ಎಲ್ಲ ಮರೆತು ಚೆನ್ನಾಗಿ ಜೀವನ ಮಾಡೋಣಂತ, ಚೆನ್ನಾಗಿರೋಣಂತ. ನನ್ನ ಮಕ್ಕಳು ನನ್ನ ಹೆಂಡತಿ ಅಂದ್ಬಿಟ್ಟು ನನಗೆ ತುಂಬ ಆಸೆ ಇದೆ. ಕರ್ಕೊಂಡು ಮನಸ್ಫೂರ್ತಿ ನನ್ನ ಹೆಂಡತಿನೂ ಹೋಗ್ತಾ ಇದ್ದೀನಿ. ನಮ್ಮ ಮಕ್ಕಳ ಮುಖ ನೋಡ್ಕೊಂಡಾದ್ರೂ ಹೋಗು, ಆ ಮಕ್ಕಳ ಜೀವನ ಹಾಳಾಗೋದು ಬೇಡ ಅಂತ ನಾನು ಸ್ಟಾರ್ಟಿಂಗಿಂದನೂ ಹೇಳಿದೆ. ಇಲ್ಲ ನನಗೆ ನೀನೇ ಬೇಕು ಅಂತ ಬಂದರು. ಅದಾದಮೇಲೆ ತಿರ್ಗಾ ದೊಡ್ಡ ಗಲಾಟೆಗಳೆಲ್ಲ ಆಯಿತು. ಅದೆಲ್ಲ ಇನ್ನೂ ವೈರಲ್ ಆಯಿತು. ಅದಾದಮೇಲೂ ನಾನು ಹೇಳಿದ್ದೀನಿ. ಸರಿ, ಇವಾಗ ಅವರೇ ನಿರ್ಧಾರ ಮಾಡಿಕೊಂಡು ಆ ಮಕ್ಕಳಿಗೋಸ್ಕರ, ಮಕ್ಕಳ ಭವಿಷ್ಯಕ್ಕೋಸ್ಕರ ಹೋಯ್ತೀನಿ ಅಂತ ನಿರ್ಧಾರ ಮಾಡಿಕೊಂಡು ಅವರೇ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಹೋಯ್ತಾ ಇದ್ದಾರೆ. ನಾನು ಇನ್ಯಾವತ್ತೂ ಅವ್ರ ತಂಟೆಗೆ ಹೋಗೋದಿಲ್ಲ, ಅವ್ರ ಸಹವಾಸ ನಾನು ಮಾಡೋದಿಲ್ಲ. ಒಟ್ಟಲ್ಲಿ ಹಾದಿ ಬೀದಿ ರಂಪಾಟವಾಗಿದ್ದಂತ ಲೀಲಾ ಸಂಸಾರದ ಜಗಳ ಸುಖಾಂತ್ಯ ಕಂಡಿದೆ. ಮಕ್ಕಳಿಗಾಗಿ ಹೊಸ ಬದುಕು ಶುರುವಾಗಿದ್ದು ಮತ್ತೆ ಅಕ್ರಮದ ಬಿರುಗಾಳಿ ಬೀಸದಿರಲಿ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್.